ಬಿಸಿ ರೋಡಿನ ರೈಲ್ವೆ ಸೇತುವೆ ಬಳಿ ನೇತ್ರಾವತಿ ನದಿಯ ಬದಿ ಇರುವ ಪೊದೆಗಳಲ್ಲಿ ಕೆಲ ದಿನಗಳಿಂದ ಕೊಳೆತ ತ್ಯಾಜ್ಯ ಕಂಡುಬಂದಿದ್ದು ಇದರಿಂದ ಸುತ್ತಲಿನ ಸುಮಾರು 50ಕ್ಕೂ ಅಧಿಕ ಮನೆಗಳಲ್ಲಿ ವಾಸಿಸುವವರು ದುರ್ವಾಸನೆಯುಕ್ತ ಗಾಳಿ ಸೇವನೆಯಿಂದ ಆತಂಕಕ್ಕೆ ಒಳಗಾಗಿದ್ದಾರೆ. ವೃದ್ಧರು, ಮಕ್ಕಳ ಸಹಿತ 100ಕ್ಕೂ ಅಧಿಕ ಮಂದಿ ವಾಸಿಸುವ ಕೈಕುಂಜ ಪೂರ್ವ ಬಡಾವಣೆಯ ರೈಲ್ವೆ ಸೇತುವೆ ಬದಿಯ ಭಾಗದ ರೈಲ್ವೆ ಜಾಗದಲ್ಲಿ ಮೀನು ಸಹಿತ ತುಂಡರಿಸಿದ ಮಾಂಸದ ತ್ಯಾಜ್ಯವನ್ನ ಎಸೆತಾ ಇದ್ದಾರೆ. ಇದು ಕೊಳೆತು ವಾತಾವರಣದ ಗಾಳಿಯೊಂದಿಗೆ ಸೇರಿ ಸುತ್ತಮುತ್ತಲಿನ ಭಾಗಗಳಲ್ಲಿ ದುರ್ವಾಸನೆ ಹರಡ್ತಾ ಇದ್ದು ಸಮೀಪದ ಮನೆಗಳಲ್ಲಿ ಮಾಸ್ಕ್ ಹಾಕಿ ವಾಸಿಸುವಂತಾಗಿದೆ. ಬಿಸಿ ರೋಡಿನ ರೈಲ್ವೆ ಸ್ಟೇಷನ್ಗೆ ತಿರುಗುವ ಭಾಗದಿಂದ ರೈಲ್ವೆ ಸೇತುವೆವರೆಗಿನ ರೈಲ್ವೆ ಜಾಗದಲ್ಲಿ ರಸ್ತೆ ಇದ್ದು ಇಲ್ಲಿ ರಾತ್ರಿ ಹಗಲೆನ್ನದೆ ಅಪರಿಚಿತರು ಆಗಮಿಸಿ ಎಲ್ಲೆಂದರಲ್ಲಿ ತ್ಯಾಜ್ಯ ಸುರಿಯುವುದನ್ನ ಮಾಡ್ತಾ ಇರುವುದಾಗಿ ಆಪಾದಿಸಲಾಗಿದೆ. ಬಂಟ್ವಾಳ ಪುರಸಭೆಯ ತ್ಯಾಜ್ಯ ಸಾಗಾಟದ ವಾಹನಗಳು ಕೈಕುಂಚ ಪೂರ್ವ ಬಡಾವಣೆಯಲ್ಲಂತೂ ಪ್ರತಿನಿತ್ಯವೂ ಆಗಮಿಸ್ತಾ ಇದ್ದು ಬಹುತೇಕ ಸ್ಥಳೀಯರು ಆ ವಾಹನಗಳಿಗೆ ತ್ಯಾಜ್ಯ ನೀಡ್ತಾ ಇದ್ದಾರೆ. ಈ ಭಾಗಕ್ಕೆ ಬೇರೆ ಬೇರೆ ಕಡೆಗಳಿಂದ ಆಗಮಿಸುವ ಕೆಲವರು ತ್ಯಾಜ್ಯವನ್ನ ತಂದು ಎಸೆದು ಹೋಗ್ತಾ ಇರುವುದು ಅನುಮಾನಗಳು ವ್ಯಕ್ತವಾಗಿದ್ದು ಈ ಕುರಿತು ಸಂಬಂಧಪಟ್ಟವರಿಗೆ ದೂರು ನೀಡಲಾಗಿದೆ.